ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಯೋದಕ್ಕೆ ತನಿಖಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನ ರಚಿಸಲಾಗಿರುವಂತದ್ದು. ವಿಶೇಷ ತನಿಖಾ ಸಮಿತಿ ರಚಿಸಿದ ಕೇಂದ್ರ ಸರ್ಕಾರ ಕೇಂದ್ರ ವಿಮಾನಯಾನ ಸಚಿವರಿಂದ ಮಹತ್ವದ ಸಭೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದ್ದು, ಸಭೆಯಲ್ಲಿ ಏರ್ಪೋರ್ಟ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಹಾಗೆ ಡಿಜಿಸಿಎ, ಎನ್ಎಸ್ಜಿ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ಇಂದು ದುರಂತದ ಸ್ಥಳಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ನೀಡಲಿದ್ದಾರೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಬರೋಬ್ಬರಿ 274 ಜನರನ್ನ ಬಲಿ ಪಡೆದುಕೊಂಡ ಈ ಒಂದು ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನೋದೇ ಪ್ರತಿಯೊಬ್ಬರು ಕೇಳ್ತಾ ಇರುವಂತಹ ಪ್ರಶ್ನೆ. ಹೀಗಾಗಿ ತನಿಖೆಯನ್ನ ನಡೆಸೋದಕ್ಕೆ ಈಗ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಸಮಿತಿಯನ್ನ ರಚಿಸಿರುವಂಥದ್ದು. ಹೀಗಾಗಿ ದುರಂತಕ್ಕೆ ಕಾರಣ ಏನು ಅನ್ನೋದರ ಕುರಿತು ತನಿಖೆ ಚುರುಕುಗೊಳ್ಳಲಿದೆ. ಸ್ಮಶಾನವಾಗೋಗಿದೆ ದುರಂತ ನಡೆದಂತಹ ಸ್ಥಳ ಅಂತಾನೆ ಹೇಳಬಹುದು. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಎಷ್ಟೋ ಜನರ ಆಸೆ ಕಿವಿಚಿ ಹೋಯಿತು, ಎಷ್ಟೋ ಜನರ ಕನಸು ನನಸಾಗಲಿಲ್ಲ. ದುರಂತಕ್ಕೆ ಎಡೆಮಾಡಿಕೊಟ್ಟಂತಹ ಈ ಒಂದು ಏರೋಪ್ಲೇನ್ ಕ್ರ್ಯಾಶ್ ಹೇಗೆ ಸಂಭವಿಸಿತು, ಯಾಕಾಯಿತು? 274 ಜನರ ಜೀವ ಅಂದರೆ ಅದು ತಮಾಷೆ ಮಾತಲ್ಲ. ಏನೂ ಅರಿಯದ ವಿದ್ಯಾರ್ಥಿಗಳು ಏನು ತಪ್ಪು ಮಾಡಿದ್ರು? ಆ ಒಂದು ವಿಮಾನ ಹಾಸ್ಟೆಲ್ ಮೇಲೆ ಬಿದ್ದ ಪರಿಣಾಮ ಆಗ ತಾನೇ ಊಟ ಮಾಡೋದಕ್ಕೆ ಅಂತ ಬಂದಂತಹ ವಿದ್ಯಾರ್ಥಿಗಳು ಕೂಡ ಬಲಿಯಾಗ್ತಾರೆ. ಇನ್ನು ಆ ಒಂದು ವಿಮಾನದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸೇರಿದಂತೆ ಹಿರಿಯರು ಪ್ರತಿಯೊಬ್ಬರು ಕೂಡ ಇದ್ರು. ಒಂದಷ್ಟು ಮಂದಿ ಲಂಡನ್ನಲ್ಲಿ ವಾಸವಿರುವ ತಮ್ಮ ಕುಟುಂಬಸ್ಥರ ಜೊತೆ ಸೇರೋದಕ್ಕೆ ಅಂತ ಖುಷಿಯಾಗಿ ಹೊರಟಿದ್ರು. ಮತ್ತೊಂದು ಕಡೆ ಪ್ರವಾಸಕ್ಕೆ ಅಂತ ಪುಟ್ಟ ಪುಟ್ಟ ಮಕ್ಕಳು ಲಂಡನ್ನ ನೋಡಬೇಕು ಅನ್ನೋ ಆ ಕನಸು, ಆಸೆ ಅವರ ಕಣ್ಣಲ್ಲಿತ್ತು. ಮತ್ತೊಂದು ಕಡೆ ಏನೋ ಒಂದು ಕೆಲಸದ ವಿಚಾರಕ್ಕೆ ಹೋಗಬೇಕು, ಈ ಕೆಲಸ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಂತಹ ಅಷ್ಟೂ ಜನರ ಆಸೆ ಆ ಒಂದೇ ಕ್ಷಣದಲ್ಲಿ ಕಿಬಿಚಿ ಹೋಗುತ್ತೆ. ಕ್ಷಣ ಮಾತ್ರದಲ್ಲಿ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ನೋಡಿ, 1 ರಿಂದ 5 ನಿಮಿಷಗಳಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಹೀಗಾಗಿ ಈ ಒಂದು ದುರಂತಕ್ಕೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಲೇಬೇಕು. ಹೀಗಾಗಿ ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು.